ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ನಾನು ತುಂಬಾ ಸ್ಪಷ್ಟವಾಗಿ ಹೇಳಿದ್ದೆ. ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋ ತನಕನೂ ಕೂಡ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಅವ್ರ ಮಗ ಹೇಳ್ತಾನೇ ಇದ್ರು, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಕೊನೆ ತನಕ ಇರ್ತಾರೆ, 5 ವರ್ಷದ ತನಕನು, ಮತ್ತು ಅವರೇ ಮುಖ್ಯಮಂತ್ರಿ ಇರ್ತಾರೆ. ಅದಕ್ಕೋಸ್ಕರ ನಿಮ್ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ನಾನು ಇಲ್ಲದೇ ಇಲ್ಲ ಅಂತ ಹೇಳ್ಬಿಟ್ರಲ್ಲ, ಅವರೇ ಮುಖ್ಯಮಂತ್ರಿ ತುದಿ ತನಕ, 28ಕ್ಕೆ ಮತ್ತೆ ಅವರೇ ಮುಂದುವರಿತಾರೆ ಅನ್ನೋ ಮಾತು ಸಿದ್ದರಾಮಯ್ಯನವ್ರ ಬಾಯಲ್ಲೇ ನಾವು ಕೇಳಿದ್ವಿ. ಅವ್ರ ಮಗನೂ ಹೇಳಿದ್ದ, ಅವ್ರ ಹಿಂಬಾಲಕರು ಹೇಳಿದ್ರು. ಈ ಎಲ್ಲಾ ಅವರ ಹಿಂಬಾಲಕರು ಸ್ವಲ್ಪ ಒತ್ತಡ ಮಾಡ್ಲಿ, ಮತ್ ನಿಂತ್ಕೊಳ್ಳಿ ಅಂತೇಳಿ ಈ ಡೊಳ್ಳು ಬಡ್ಡಿ ಬಾರಿಸ್ತಾರೆ ನೋಡ್ರಿ, ಹಂಗೆ ಡೊಳ್ಳೊಂದಿಷ್ಟು ಜನ ಬಾರಿಸ್ಲಿ ಅಂತ ಅವ್ರು ಇವತ್ತು ಸ್ವಲ್ಪ ಮುಂಚೆನೆ ಹೇಳಿದ್ದಾರೆ. ಬರಗಾಲದಂತೂ ಪರಿಸ್ಥಿತಿ ನಾನು ಹೇಳಿದಲ್ಲ, 100 ವರ್ಷದಿಂದ ಈಚೆ ಇಂಥದ್ದು ವಿಚಿತ್ರವಾದ ಬರಗಾಲ ನಾವು ಕಂಡಿರ್ಲಿಲ್ಲ. ಮತ್ತೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿನ ನಾಯಕರೆಲ್ಲ, ಕೇಂದ್ರ ಸರ್ಕಾರ ತಕ್ಷಣ ನೆರವು ಬರಬೇಕು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿನಲ್ಲಿ MP-ಗಳಿಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಬರ ಪರಿಹಾರಕ್ಕೆ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ನೀವು ಸಹಕಾರ ಕೊಡಬೇಕು, ಹೇಳಬೇಕು ಪ್ರಧಾನಮಂತ್ರಿ ಅವರಿಗೆ ಅಂತ. ಅಪ್ಪ, ಎಷ್ಟು ನೀನು ಬರದ್ದು ನಷ್ಟ ಆಗಿದೆ, ಸರ್ವೆ ಆಗಿಲ್ಲ ರಾಜ್ಯದಲ್ಲಿ. ಸರ್ವೆ ಮಾಡಬೇಕಾದಂತ ಅಧಿಕಾರಿಗಳನ್ನ SIR ಬಳಸ್ಕೋತಾ ಇದ್ದಾರೆ. ಬರದ ಬಗ್ಗೆ ಇವ್ರಿಗೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ಬಹಳ ಸುಲಭ, ಭಾರತೀಯ ಜನತಾ ಪಾರ್ಟಿ ಯಾರು ಇದ್ರ ಬರದ ಬಗ್ಗೆ ಮಾತಾಡ್ತಾ ಇಲ್ಲ, ಬರೀ ಪುಕ್ಷಟೆ ಮಾತಾಡ್ಬೇಕಾ? ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಬೆಳೆ ನಷ್ಟ ಆಗಿದೆ, ಯಾವ ಬೆಳೆ ನಷ್ಟ ಆಗಿದೆ, ನಾವಿಷ್ಟು ಕೊಡ್ತೀವಿ, ಕೇಂದ್ರ ಸರ್ಕಾರ ಎಷ್ಟು ಕೊಡಬೇಕು, ಇಷ್ಟು ಒಟ್ಟು ನಷ್ಟ ಆಗಿದೆ ಅನ್ನೋದನ್ನ ಅಂಕಿ ಅಂಶದ ಸಮೇತ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರೆ ಅವರು ಇನ್ನು ಬರ್ತಾರೆ ವೆರಿಫೈ ಮಾಡೋದಕ್ಕೆ. ಕೇಂದ್ರ ತಂಡ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಬೇಜವಾಬ್ದಾರಿ ಒಂದು ಸರ್ಕಾರ 136 ಜನನ ಕರ್ನಾಟಕ ರಾಜ್ಯದ ಜನ ಗೆಲ್ಲಿಸಿ ಹಣೆ ಚಚ್ಕೋಬೇಕು, ಬಹಳ ದೊಡ್ಡ ತಪ್ಪು ಮಾಡಿದ್ವಿ ಅಂತ. ಇಂಥ ಒಂದು ಪರಿಸ್ಥಿತಿ ಬಂದೋಗಿದೆ ಕರ್ನಾಟಕ ರಾಜ್ಯಕ್ಕೆ. ನಾನು ಅದಕ್ಕೋಸ್ಕರ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಟೀಕೆ ಮಾಡೋದಷ್ಟೇ ನನ್ನ ಕೆಲಸ ಅಲ್ಲ, ನನ್ನ ಮನವಿ. ಇರೋಷ್ಟು ಜನ, ನೀವು 13 ಜನ ಮಂತ್ರಿಗಳಿದ್ದೀರಿ, ಡೈಲಿ ಯಾರು ಹೋಗ್ತಾರೋ ಹೋಗ್ಲಿ, ಕ್ಯಾಬಿನೆಟ್ ಆಗ್ಬೇಕು, ಯಾವತ್ತಾಗುತ್ತೋ ಗೊತ್ತಿಲ್ಲ. 6ನೇ ತಾರೀಕು ಇದ್ದಿದ್ದು ಅಧಿವೇಶನ 15 ಆಗ್ಯಾರ, 15ಕ್ಕಾರು ಅಧಿವೇಶನ ಆಗ್ಲಿ. ಮತ್ತು ನೀವು ಕ್ಯಾಬಿನೆಟ್ ಆಗಿಲ್ಲ ಅಂತ ಅಕಸ್ಮಾತ್ ಆಗ್ಲಿಲ್ಲ ಆದ್ರೆ 15ರೊಳಗೆ ಮತ್ ಮುಂದಿನ ಕತೆ ಏನು? ಮತ್ತೆ ಅಧಿವೇಶನ ಮುಂದಾಗ್ತೀರಾ? ಒಂದು ಸರ್ಕಾರ ಅಂತ ಬೇಕಲ್ಲ ರಾಜ್ಯಕ್ಕೆ. ಉಸ್ತುವಾರಿ ಸಚಿವರುಗಳಿಲ್ಲ, ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ. ಒಬ್ಬೊಬ್ಬರು 3 ಜಿಲ್ಲೆ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಸರ್ಕಾರಕ್ಕೆ, ನಮ್ದು ಒಂದು ರಾಜ್ಯ ಸರ್ಕಾರ ಇದೆ, 136 ಜನ ಶಾಸಕರನ್ನ ಗೆಲ್ಲಿಸಿದ್ದಾರೆ. ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು, ರೈತರ ಸಂಕಷ್ಟಗಳನ್ನು ಕೇಳಬೇಕು. ಈ ದಿಕ್ಕಿನಲ್ಲಿ ರೈತರ ಜಮೀನುಗಳಿಗೆ ಹೋದ್ರೆ ಗೊತ್ತಾಗುತ್ತೆ. ಮುಖ್ಯಮಂತ್ರಿಗಳೊಬ್ಬರು ಅಡ್ಡಾಡ್ತಾ ಇದ್ದಾರೆ, ಸಾಕಾಗಲ್ಲ. ಅಧಿಕಾರಿಗಳಿಗೆ ಎಚ್ಚರಿಕೆ, ಏನೇ ತೊಂದರೆ ಆದ್ರೂ ಕೂಡ ಬರುತ್ತಿದ್ದ ನೀವು ಜಿಲ್ಲಾಧಿಕಾರಿಗಳ ಇದಕ್ಕೆ ಕಾರಣರಾಗ್ತೀರಿ. ಎಚ್ಚರಿಕೆ ಕೊಡಕ್ಕೆ ಮುಖ್ಯಮಂತ್ರಿ ಇರೋದು. ಬರೋದ್ ರಿಪೋರ್ಟ್ ಅಂತ ತಗೊಳೋದಕ್ಕೆ ನಿಮ್ ಶಾಸಕರನ್ನಾರ ಕಳಿಸಿ. ಎಲ್ಲಾ ಮಂತ್ರಿಗಳಾಗ್ಬೇಕು ಅಂತ 40 ಜನ ಶಾಸಕರು ಡೆಲ್ಲಿಲಿ ಹೋಗಿ ಕೂತ್ಬಿಟ್ಟಿದ್ದಾರೆ. ಬರದ ಬಗ್ಗೆ ದಯವಿಟ್ಟು ಸೀರಿಯಸ್ ಆಗಿ ತಗೋಬೇಕು, ಇದು ನನ್ನ ಪ್ರಾರ್ಥನೆ.
ಬಿಜೆಪಿಯವ್ರನ್ನ ಅಲ್ಲಪ್ಪ, ಪ್ರಶ್ನೆ ಮಾಡೋಣ. ನಾನು ಪ್ರಶ್ನೆ ಮಾಡೋದ್ ಬೇಡ ಅಂತ ಹೇಳಿಲ್ಲ, ರಾಜಕಾರಣಕ್ಕೋಸ್ಕರ ಪ್ರಶ್ನೆ ಮಾಡೋದ್ ಬೇಡ. ಬರದ್ದು ಸರ್ವೆ ಮಾಡಕ್ ನಿಮಗೆ ತೊಂದರೆ ಏನು? ಸರ್ವೆ ಮಾಡಕ್ ಕೇಂದ್ರಕ್ಕೆ ಹೋದ್ರೆ ಚೀಮಾರಿ ಹಾಕ್ತಾರೆ. ಗೊತ್ತಿಲ್ಲ. ಮಗ ಮಂತ್ರಿ ಮಾಡೋ ತನಕ ಹೊಲಸಾಗಿರ್ಲಿಲ್ಲ, ಮಗನ್ ಮಂತ್ರಿ ಮಾಡಾಯ್ತಲ್ಲ. ಅತ್ಲ ಖರ್ಗೆ ಅವ್ರ ಮಗನ್ ಮಾಡ್ಕೊಂಡ್ರು. ಇನ್ನು ಹುಡ್ದಾರ ಪಾಪ ಅವರಪ್ಪಂದ್ರೆ ಯಾರು ಮುಖ್ಯಮಂತ್ರಿಗಳಾಗಲೇ AICC ಅಧ್ಯಕ್ಷ ಆಗ್ಲಿಲ್ಲ. ನಾನು ಅದಕ್ಕೋಸ್ಕರ ಅದೇ ಅಜಯ್ ಸಿಂಗ್ ಏನ್ ಪಾಪ ಮಾಡಿದ್ರು ಅಂತ. ಅವರಪ್ಪ ಬದುಕಿದ್ರೆ ಅವರು ಮುಖ್ಯಮಂತ್ರಿ ಆಗೋಗ್ತಿದ್ರು, ಮಂತ್ರಿ ಈಗ ಆಗ್ತಿದ್ರು, ಮುಖ್ಯಮಂತ್ರಿ ಮಗ. ಡೆಲ್ಲಿ ಮುಗೀತು ಅಂತ ನೀವು ಹೇಳ್ತಾ ಇದ್ದೀರಾ. ಅಲ್ಲ, ಅದಕ್ಕೆ ಹೇಳ್ತಾ ಇರೋದು ರಾಜೀನಾಮೆ ಅನ್ನೋದು. ನೋಡಿ, ಇದು ಎರಡು ಅಂಶ ಬಹಳ ತುಂಬಾ ಸೀರಿಯಸ್, ದಯವಿಟ್ಟು ಇದು ಗಮನಿಸಿ. ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಬಹಳ ಹತ್ತಿರದಿಂದ ವರ್ಷಗಟ್ಟಲೆ ಅವ್ರ ಜೊತೆ ನಾನು ಸಮಯ ಕಳೆದೆ. ನಾನು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಪ್ರಭಾರಿಗಳಾಗಿದ್ದರು. ಪ್ರತಿ ಜಿಲ್ಲೆಗೂ ಸಂಘಟನೆಗೋಸ್ಕರ ಬಂದು ಪ್ರಾಮಾಣಿಕ ಪ್ರಯತ್ನ ನಡೆದಂತ ವ್ಯಕ್ತಿ, ಬಹಳ ನಿಷ್ಠಾವಂತ ಕಾರ್ಯಕರ್ತರು, ತುಂಬಾ ಪ್ರಾಮಾಣಿಕರು. ಯಾರು ಮಾಡಿದ ತಪ್ಪು ಯಾರಿಗಾಗ್ತಿದ್ದೀರಿ? ಒಂದೇ ಮಾತಲ್ಲಿ ಹೇಳಿದ್ರು, ಪ್ರಧಾನ ಮಂತ್ರಿಗಳು ಹೇಳಿದ್ರು, ಅಮಿತ್ ಶಾನವರು ಹೇಳಿದ್ರು, ವಿದ್ಯಾರ್ಥಿಗಳ ಹಿತ ಮುಖ್ಯ, ಅಧಿಕಾರದ ತ್ಯಾಗನು ಮಾಡಕ್ ನಾವು ತಯಾರಂತ. ಆದ್ರೆ ಇಂಥ ಪ್ರಾಮಾಣಿಕ ವ್ಯಕ್ತಿಗೆ ಈ ರೀತಿ ಶಿಕ್ಷೆ ಅವಶ್ಯಕತೆ ಇತ್ತ ಅಂತ ನನಗೆ ಪೂರ್ಣ ವಿಶ್ವಾಸ ಇದೆ. ಈ ಪ್ರಾಮಾಣಿಕತೆ ವ್ಯಕ್ತಿಗೆ ದೇಶಕ್ಕೆ ಬೇಕೇ ಬೇಕು. ಇವತ್ತಿಲ್ಲ ನಾಳೆ ಇನ್ನೂ ಉನ್ನತ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ಹೋಗೇ ಹೋಗ್ತಾರೆ. ತುಂಬಾ ನೊಂದು ಹೇಳ್ತಾ ಇದ್ದೀನಿ, ಅವಂತ ವ್ಯಕ್ತಿ ರಾಜೀನಾಮೆ ಕೊಟ್ರಲ್ಲ. ಅದು ಪ್ರಾಮಾಣಿಕತೆ ಅಂತ ಇದ್ದಿದ್ದೇ ತಪ್ಪ. ಶಿಕ್ಷಣ ಕ್ಷೇತ್ರದಲ್ಲಿ ತಂದಂತ ಸುಧಾರಣೆ ಅಷ್ಟಿಷ್ಟಲ್ಲ. ನೀವು ಚಳುವಳಿ ಮುಗೀತು ಅಂದ್ರಿ, ಚಳುವಳಿ ಅಲ್ಲ ಇದು, ಇದೊಂದು ತಗ್ಗೆ. ಚಳುವಳಿಯ ಉದ್ದೇಶ ಕೇವಲ ವಿದ್ಯಾರ್ಥಿಗಳ ಹಿತ ಕಾಪಾಡೋದಾಗಿದ್ರೆ ಸಂತೋಷ ಆಗ್ತಿತ್ತು. ನಿಜ, ವಿದ್ಯಾರ್ಥಿಗಳು ಇದರಲ್ಲಿ ಸಾಕಷ್ಟು ಜನ ಇದ್ರು. ದೇಶ ವಿದೇಶಗಳಿಂದ ಜನ ಬಂದ್ರು, ದೇಶ ವಿದೇಶದಿಂದ ಹಣ ಬಂತು. ತಡ್ಕೊಳಪ್ಪ, ಸ್ವಲ್ಪ ತಡ್ಕೊ. ನಾನೇನ್ ಹೇಳಕ್ ಕೊಟ್ಟಿದ್ದೀನಿ, ಉಗ್ರಗಾಮಿಗಳು ಹೇಳ್ತಾರೆ 1 ಕೋಟಿ ರೂಪಾಯಿ ನಾನು ಹಣ ಕೊಡ್ತೀನಿ ಚಳುವಳಿ ಮುಂದುವರಿಸಿ. ಯಾವ ವಿದ್ಯಾರ್ಥಿ ಆತ? ಪಾಕಿಸ್ತಾನದಿಂದ ಇಲ್ಲಿ ಬಂದಿದ್ದಾರೆ, ಬಾಂಗ್ಲಾದಿಂದ ಇಲ್ಲಿ ಬಂದಿದ್ದಾರೆ, ಇನ್ನು ಅನೇಕ ವಿದೇಶಗಳಿಂದ ಬಂದಿದ್ದಾರೆ. ಅವ್ರ ಉದ್ದೇಶ ಏನು? ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕು ಅಂತ ಪಾಕಿಸ್ತಾನ, ಬಾಂಗ್ಲಾ, ಬೇರೆ ಬೇರೆ ದೇಶದಿಂದ ಬಂದ್ರೆ ಇಲ್ಲಿಗೆ ರುಚಿ ಕಂಡ್ಬಿಟ್ಟಿರು. ನೇಪಾಳ ಸರ್ಕಾರವನ್ನ ಅರಾಜಕತೆಯಿಂದ ಬಿಡಿಸಿದ್ರು, ಬಾಂಗ್ಲಾ, ಶ್ರೀಲಂಕಾ ಬಿಡಿಸಿದ್ರು.
ಯಾವುದೇ ಕಾರಣಕ್ಕೂ ಇದು ಹಿಂದೂಸ್ತಾನ, ಬಾಂಗ್ಲಾ, ಶ್ರೀಲಂಕಾ, ನೇಪಾಳ ಅಲ್ಲ, ಹಿಂದೂಸ್ತಾನ. ಇದು ಧರ್ಮಭೂಮಿ, ಇದು ಪ್ರಜಾಪ್ರಭುತ್ವದ ಭೂಮಿ, ಇದು ಸಂವಿಧಾನಕ್ಕೆ ಬೆಲೆ ಕೊಡಂತ ಭೂಮಿ. ಇದು ಈ ಭೂಮಿನ ಅರಾಜಕತೆ ಉಂಟು ಮಾಡಿ ಸರ್ಕಾರವನ್ನು ಕೆಡವಿ ಈ ದುಷ್ಟ ಶಕ್ತಿಗಳು ಕೈಯಲ್ಲಿ ಹಿಡಿಯುವಂತ ಪ್ರಯತ್ನ ನಡೆಸ್ತಾರಲ್ಲ, ಇದು ಯಾವುದೇ ಕಾರಣಕ್ಕೂ ಕೂಡ ಈ ಧರ್ಮಭೂಮಿಯಲ್ಲಿ ಆಗಲ್ಲ. ಏನೇ ನಡೀತು ವಿವರಕ್ಕೆ ಹೋಗಲ್ಲ ನಾನು. ಭಾರತ್ ಮಾತೆ ಬಗ್ಗೆ ಟೀಕೆ, ಭಾರತ ನಿಮ್ ತಾಯಿ ಇದ್ರೆ ತಂದೆ ಯಾರು? ಪತ್ರಿಕಾಗೋಷ್ಠಿ ನಾನು ಹೇಳಕ್ ಇಷ್ಟಪಡಲ್ಲ, ನಾಚಿಕೆ ಆಗತ್ತೆ. ನಿಮ್ಮ ಅಪ್ಪ ಯಾರು ಅಂತ ಹೇಳಿದ್ರಿ. ರಾಮ ಸೀತೆ ಎಲ್ಲ ಧರ್ಮದ್ರೋಹಿಗಳು, ದೇಶದ್ರೋಹಿಗಳು ಅರಾಜಕತೆಯನ್ನು ಉಂಟು ಮಾಡಂತ ಪ್ರಯತ್ನ ಮಾಡಿ ಇದನ್ನ ಕೇಂದ್ರದ ನರೇಂದ್ರ ಮೋದಿಯವರು ಚಾಣಾಕ್ಷತೆಯಿಂದ ಇದನ್ನ ಮುರಿದ್ರು. ತನಿಖೆಗೆ ಹಾಕಿದಾಗ ಆಗ್ಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬರುತ್ತೆ, ರಿಪೋರ್ಟ್ ವರದಿ ಬರುತ್ತೆ. ಯಾವ್ಯಾವ ದೇಶದ್ರೋಹಿಗಳಿದ್ರು, ಯಾವ್ಯಾವ ವ್ಯಕ್ತಿಗಳಿದ್ರು, ಯಾವ್ಯಾವ ದೇಶದ್ರೋಹಿ ಸಂಘಟನೆಗಳಿಗೆ ಹಿಂದಿದೆ. ನಾನು ಕೇವಲ ಕಾಂಗ್ರೆಸ್ನವರು ಟೀಕೆ ಮಾಡಕ್ಕೆ ಇಷ್ಟಪಡಲ್ಲ. ಒಂದು ವಿರೋಧ ಪಕ್ಷವಾಗಿ ಅವ್ರ ಕೆಲಸವ್ರು ಮಾಡಂತ ಪ್ರಯತ್ನ ನಡೆದ್ರು. ಆದ್ರೆ ಅವರೂ ಗಮನಿಸ್ಬೇಕು ಯಾರ್ಯಾರು ಈ ಹಿಂದಿದ್ದಾರೆ. ಆ ವರದಿ ಬಂದ ನಂತರ ಇಡೀ ದೇಶದ ಜನಕ್ಕೆ ಗೊತ್ತಾಗತ್ತೆ, ಪ್ರಪಂಚದ ಜನ ಗೊತ್ತಾಗತ್ತೆ, ಇದು ಹಿಂದೂಸ್ತಾನ, ಇದು ಧರ್ಮದ ಭೂಮಿ, ಇದು ರಾಮಕೃಷ್ಣರ ಭೂಮಿ, ಇಲ್ಲಿ ಅರಾಜಕತೆ ನಡೆಯಕ್ಕೆ ಅವಕಾಶ ಇಲ್ಲ ಅನ್ನೋದು ಆ ವರದಿ ಬಂದ ನಂತರ ಗೊತ್ತಾಗತ್ತೆ. ಆ ವರದಿ ಬಂದ ನಂತರ ಸಂಬಂಧಪಟ್ಟ ವ್ಯಕ್ತಿಗಳು, ಸಂಘಟನೆಗಳು ಸರಿಯಾದ ಶಿಕ್ಷೆಯನ್ನು ಅನುಭವಿಸ್ತಾರೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ.